ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹುಡುಗಿನ ಏನೋ ಎಷ್ಟು ಸತಿ ಕರೆದ್ರೂ ಕೇಳಲ್ಲ. ಅದ್ಯಾವ ಧ್ಯಾನದಲ್ಲೇ ಮುಳುಗಿರ್ತೀಯ? ಮದುವೆ ಹತ್ರ ಬಂದಿದೆ, ಏನಾದ್ರೂ ಸಹಾಯ ಮಾಡೋಣ ಅಂತ ಕೇಳೋದ್ ಬಿಟ್ಟು ಯಾವಾಗ್ಲೂ ಯಾವ್ದೋ ಧ್ಯಾನದಲ್ಲಿ ಮುಳುಗಿರ್ತೀಯ. ಲಕ್ಕಿ, ನಿನ್ನೆ ಕರಿತಿರೋದು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಮ್ಮ, ಅದು ಅತ್ತಿಗೆ 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 ಸೀಮೆಗಿಲ್ದಿರೋ ಅತ್ತಿಗೆನಾ? ಆ ಮನೆಯವ್ರು ಸಾಲದು ಅಂತ ನೀನು ಅತ್ತಿಗೆ ಅಂತ ಶುರು ಮಾಡ್ಕೊಂಡಿದ್ಯಾ? ಹೋಗು, ಸ್ವಲ್ಪ ರವೆ ಹುರಿ, ಶಾಮ್ಗ ಹಸುವಾಗಿದೆ ಅಂತ ಉಪ್ಪಿಟ್ಟು ಮಾಡ್ಬೇಕು. ಬೇಗ ಹೋಗು, ಬೇಗ. ಛೇ, ಅಣ್ಣ ಎಷ್ಟೊಂದೆಲ್ಲ ಕನ್ಸು ಕಟ್ಕೊಂಡಿದ್ದ. ಈಗ ಅದಕ್ಕೆ ಇಷ್ಟ ಇಲ್ದಿರೋ ಮದುವೆ ಆಗಿ ಜೀವನನೇ ಕಳ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅಣ್ಣಂಗೇನಾದರೂ ಈ ವಿಷಯ ಗೊತ್ತಾದರೆ ಏನು ಗತಿ? ಇದನ್ನೇ ಉಡ್ದೋಗುತ್ತಾ ಒಂದು. ಲಕ್ಕಿ, ಲಕ್ಕಿ, ಅಯ್ಯೋ ದೇವ್ರೆ, ಈಗ ಅಣ್ಣ ಏನಾದರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಅಣ್ಣ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದು ನನ್ನ ಹತ್ರ ಈ ವಿಷಯ ಮುಚ್ಚಿಡ್ತೀಯ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ ಲಕ್ಕಿ. ಅಣ್ಣ, ಅದು ಅಣ್ಣ, ಯಾಕಣ್ಣ, ಏನಾಯ್ತು? ಏನಾಯ್ತಾ? ಅದು ಇವಳಿಗೆ ಕೇಳಬೇಕು. ಹೇಳಕ್ಕಿ, ಯಾಕೆ ಈ ವಿಷಯ ನನ್ನ ಮುಚ್ಚಿಟ್ಟೆ? ಅಣ್ಣ, ಅದು ಅದಕ್ಕೆ ನನಗೂ ನಿನ್ನೆ ವಿಷಯ ಗೊತ್ತಾಯ್ತು ಅಣ್ಣ. ಅದಕ್ಕೆ ಏನು ವಿಷಯ ಗೊತ್ತಾಯ್ತು ನಿನ್ನೆ? ನೀನು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದೆ? ಅಯ್ಯೋ ಸಂಜೀವ, ಅವಳನ್ ಬಿಡು. ಅವಳ ಮನ್ಸು ಎಲ್ಲೋ ಕಳೆದೋಗಿದೆ. ಏನ್ ಪ್ರಶ್ನೆ ಕೇಳಿದ್ರು ಅತ್ತಿಗೆ ಅಂತ ಉತ್ತರ ಕೊಡ್ತಾಳೆ. ಇವಾಗ ಖುಷಿ ಆಗ್ತಾಳೆ ನೋಡಿ ಚಿಕ್ಕಮ್ಮ. ಲಕ್ಕಿ, ನೀನು ಪರೀಕ್ಷೆ ಬರೆಯೋಕ್ಕೆ ಸಿಟಿಗೆ ಹೋಗಿದ್ದಲ್ಲ, ಅದರದ್ದು ರಿಸಲ್ಟ್ ಬಂದಿದೆ. ನೀನ್ ಪಾಸ್ ಆಗಿದೆ ಲಕ್ಕಿ, ಕಂಗ್ರ್ಯಾಚುಲೇಷನ್ಸ್. ನೀನ್ ಆ ವಿಷಯ ಹೇಳಕ್ ಬಂದಿದ್ದ? ನಾನೇನೋ ಅನ್ಕೊಂಡ್ಬಿಟ್ಟೆ. ಏನಿಲ್ಲ ಲಕ್ಕಿ, ಇಷ್ಟು ಒಳ್ಳೆ ವಿಚಾರ ಹೇಳ್ತಿದ್ದೀನಿ, ಖುಷಿ ಪಡೋದ್ ಬಿಟ್ಟು ಏನಾಗಿದೆ ನಿನ್ಗೆ? ಅದ್ರಲ್ಲಿ ಏನಣ್ಣ ವಿಶೇಷ ಇದೆ? ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು. ನಾನು ಎಕ್ಸಾಮ್ ಬರ್ದು ಬಂದಿನಾನೇ ಹೇಳಿಲ್ವಾ ನಾನು ಮೇಷ್ಟ್ರು ತಂಗಿ ಮೆರಿಟಲ್ಲೇ ಹೊಡಿತೀನಿ ಅಂತ? ಸರಿ, ಇದೇ ಖುಷಿಗೆ ತಗೋ ಸ್ವೀಟ್ ತೇನೆ. ಎಲ್ಲರಿಗೂ ಸ್ವೀಟ್ ಕೊಡು. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಮತ್ತೆ ಯಾವಾಗಿಂದ ಕಾಲೇಜ್ಗೆ ಹೋಗೋದು? ನೋಡಕ್ಕ, ನಾನು ಸ್ವೀಟ್ ತಿನ್ನೋ ಮುಂಚೆನೇ ಹೇಳ್ತಾ ಇದ್ದೀನಿ, ನೀನೇನೋ ಮೆರಿಟ್ ಹೊಡೆದ್ಬಿಟ್ಟೆ ಅಂತ. ಇವ್ರೆಲ್ರೂ ನಂಗೆ ಓದು ಓದು ಅಂತ ಹಿಂಸೆ ಕೊಡೋದು ಅವೆಲ್ಲ ಆಗಲ್ಲ. ಅಂದ್ರೆ ಹೇಳ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ಅಪ್ಪ, ಒಳ್ಳೇದಾಗ್ಲಿ ಮಕ್ಕಳೇ. ಅಮ್ಮ, ಅಲ್ಲ ಕಣಲಕ್ಕಿ, ಅವತ್ ಪರೀಕ್ಷೆ ಚೆನ್ನಾಗಿ ಬರ್ದಿಲ್ಲ ಅಂತ ಈಗ ನೋಡಿದ್ರೆ ಪಾಸ್ ಆಗ್ಬಿಟ್ಟಿದೀಯಾ? ಅಲ್ಲದೆ ಮಗಳು ಪಾಸ್ ಆಗಿದ್ದಾಳೆ, ಖುಷಿ ಪಡೋದು ಬಿಟ್ಟು ಹೀಗೆ ಕಾಡ್ತಿದ್ಯಾ? ಲಕ್ಕಿ, ಯಜಮಾನ ಮನೆಗೆ ಹೋಗಿ ಅವ್ರಿಗೂ ವಿಷಯ ತಿಳಿಸಿ ಸ್ವೀಟ್ ಕೊಟ್ಬಿಟ್ಟು ಬರೋಣ. ಅವರು ತುಂಬಾ ಖುಷಿ ಪಡ್ತಾರೆ. ಬಾ. ಸಂಜೀವ, ಯಾಕೋ ಬೆನ್ನು ತುಂಬಾ ನೋಯ್ತಿದೆ. ಬೆಳಿಗ್ಗೆಯಿಂದ ಕೂತ್ಕೊಳಕ್ ಆಗ್ತಿಲ್ಲ, ನಿಂತ್ಕೊಳಕ್ ಆಗ್ತಿಲ್ಲ. ಸ್ವಲ್ಪ ಕೆಲಸ ಇದೆ, ನಾನು ಅವಳನ್ನ ಕಳಿಸ್ತೀನಿ. 10 ನಿಮಿಷ ನೀನು ಹೋಗಿರು. ಲಕ್ಕಿ, ಅಲ್ಲಿ ಒಂದಿಷ್ಟು ಬಟ್ಟೆಗಳಿದೆ, ಒಗ್ದಾಕ್ಬಿಡು. ಹಾಗೆ ಸ್ವಲ್ಪ ನೀರು ಹಿಡಿದ್ಬಿಟ್ಬಿಡು. ನೀನು ಹೋಗಿರು, ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಹುಷಾರು ಚಿಕ್ಕಮ್ಮ. ಬರ್ತೀನಿ ಚಿಕ್ಕ.
ದಿನಕ್ಕೊಂದು ಹೊಸ ರೆಗ್ಯುಲೇಷನ್ ತಂದರೆ ಜನ ಹೇಗೆ ಬದುಕೋದು, ನಾವೇಗೆ ಬಿಸ್ನೆಸ್ ಮಾಡೋದು? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಂಜು, ಏನು ಹೀಗಿದ್ಯಾ? ಅಮ್ಮ ಕಾಫಿ. ಅಂಜು, ಇನ್ಮೇಲೆ ನಿನ್ನ ಕೆಲಸಗಳನ್ನ ನೀನೇ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಏನಮ್ಮ ಇದು ಹೊಸ ರೂಲ್ಸು? ನೀನು ಅದು ಯಾವ ಊರಿಗೆ ಸೊಸೆಯಾಗಿ ಹೋಗ್ತೀಯೋ ಗೊತ್ತಿಲ್ವಲ್ಲಮ್ಮ. ಈಗಲೇ ಎಲ್ಲದಕ್ಕೂ ತಯಾರಾಗು. ನಾನು ಹಾಗೆಲ್ಲ ಒಪ್ಪಲ್ಲ ಅಮ್ಮ. ನೀನೇನು ಬೇಕಾದರೂ ಹೇಳ್ಬೋದು, ಆದರೆ ನಿನ್ನ ತಾತ ತೀರ್ಮಾನ ತಗೊಂಡ್ಮೇಲೆ ಮುಗೀತಲ್ಲ. ಅಂಜು, ಇವತ್ತ್ಯಾಕೋ ಕಾಫಿ ಬೇರೆ ಘಾಟ್ ಹೊಡಿತಿದೆಯಲ್ಲ? ಹ್ಞೂ ರೀ, ನಾನು ನಿಜ ಹೇಳ್ತೀನಲ್ಲ, ಅದಕ್ಕೆ ನಿಮಗೆ ಕಾಫಿ ಘಾಟ್ ಆಗಿದೆ. ವಿಮಲಾ, ಅಂಜು ಏನೇ ಹೇಳೋ ನಿಮ್ಮ ಅಮ್ಮಂಗೆ ಕೋಪ ಮಾಡ್ಕೊಳಕ್ ಬರಲ್ಲ. ಶಮಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ, ಆದಿ ಎಲ್ಲಿದ್ದಾನೆ ಅಂಜು? ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ ಅವನು. ಈ ಮನೆಗೆ ಬಂದಾಗಿಂದ ಅಣ್ಣ ನಿದ್ದೆ ಮಾಡೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಪಾಪ ಮಲಗ್ಲಿ ಬಿಡು. ನೋಡು, ಆದಿ ಖುಷಿ ಪಡುವಂಥದ್ದು ಒಂದು ನ್ಯೂಸ್ ಇದೆ. ಖುಷಿ ಪಡೋ ವಿಚಾರನ? ಏನದು? ಎಂಟ್ರೆನ್ಸ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ ಅಂಜು. ಗೆಸ್ ವಾಟ್, ವಿ ಆಲ್ ಕ್ರ್ಯಾಕ್ಡ್ ಇಟ್. ಆದಿನು ಪಾಸ್ ಆಗಿದ್ದಾನೆ. ನೀನ್ ಹೋಗಿ ಮೊದಲು ಆದಿನ ಎಪ್ಸಿ ಅಡ್ಮಿಷನ್ಗೆ ರೆಡಿ ಆಗಕ್ಕೆ ಹೇಳು. ಹೌದಾ? ವಾವ್! ಅಮ್ಮ ಅಮ್ಮ, ಅಂಜು, ಅದೇನು ಖುಷಿ ವಿಷಯ ನನಗೂ ಹೇಳೋ. ಅಪ್ಪ, ಅಣ್ಣ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ. ಏನಿದು ಇಷ್ಟೊಂದು ಗಲಾಟೆ? ಅಣ್ಣ ಪಾಸ್ ಆಗಿದ್ದಾನೆ. ಏನ್ರಪ್ಪ, ನನಗೂ ಹೇಳಿ. ತಾತ, ಅಣ್ಣ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾನೆ. ಅವ್ನ್ ಸಿನ್ಮೇಲೆ ಸೀಟ್ ಸಿಕ್ಕ ಹಾಗೇನೆ. ಬಾಬಾ, ಏನಾಯ್ತು? ಏನು ಅಷ್ಟೊಂದು ಗಲಾಟೆ? ಅಣ್ಣ, ನೀನು ಬೇಜಾರು ಮಾಡ್ಕೋಬಾರ್ದು. ತಾತ, ನೀವು ಬೈಬಾರ್ದು. ಅಪ್ಪ, ನೀವು ಬೈಬಾರ್ದು. ಇಲ್ಲ ಇಲ್ಲ, ಅಲ್ಲ, ಬೈಯೋ ಅಂಥದ್ದು ನಾನೇನು ಮಾಡಿದೆ? ಅಣ್ಣ, ಲೈಫಲ್ಲಿ ಪಾಸು ಫೇಲು ಇದೆಲ್ಲ ಮಾಮೂಲು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.